ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಶಾರದಾ ಅರುಣ್ಕುಮಾರ್. ವೆಲ್ಕಮ್ ಬ್ಯಾಕ್ ಟು ಅಂಜನಿ ಅನುಗ್ರಹ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ವಿಶೇಷವಾದಂತಹ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಜನಕ್ಕೆ ಒಂದು ಪರಿಹಾರವನ್ನು ಕೊಟ್ಟಿದೆ. ಹಾಗಾಗಿ ಈ ಒಂದು ಪರಿಹಾರವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ, ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಈ ಒಂದು ರೆಮಿಡಿಯನ್ನು ಮಾಡ್ಕೋತಾ ಇದ್ದೀನಿ. ಸೊ ನನಗೆ ಇದನ್ನು ಮಾಡಿ ರಿಸಲ್ಟ್ ಬಂದ ತಕ್ಷಣ ನಾನು ಅಷ್ಟೇ ನಿಮಗೆ ಹೇಳ್ತೀನಿ, ನಿಮಗೂ ಏನಾದರೂ ರಿಸಲ್ಟ್ ಬಂತು ಅಂತಂದರೆ ಹೇಳಿ, ಮುಂದೆ ಯಾರಿಗಾದ್ರೂ ಮತ್ತೆ ಇದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ. ಇವತ್ತು ಬುಧವಾರ ನಾರಾಯಣ ಪೂಜೆಯನ್ನು ಆರಾಧನೆ ಮಾಡುವಂಥದ್ದನ್ನು ವಾಡಿಕೆ. ಲಕ್ಷ್ಮೀ ನಾರಾಯಣ ಸಮೇತರಾಗಿ ಪೂಜೆಯನ್ನು ಮಾಡ್ಕೊತೀನಿ. ನೋಡಿ, ಇಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ಶ್ರೀನಿವಾಸ ಅಲ್ವಾ. ಇದನ್ನು ನಾನು ದೊಡ್ಡ ತಿರುಪತಿನೇ ತೊಗೊಂಡು ಬಂದಿದ್ದು, ಅದೇನೋ ಗೊತ್ತಿಲ್ಲ. ನೋಡಿದ ತಕ್ಷಣ ತುಂಬ ಇಷ್ಟ ಆಗೋಯಿತು. ಆ ಶ್ರೀನಿವಾಸ ಶ್ರೀಹರಿ ನನ್ನನ್ನೇ ನೋಡ್ತಾ ಇದ್ದಾನೇನೋ ಅಂತ ಅನಿಸ್ತಾ ಇತ್ತು. ನಾನು ಆ ಶಾಪಲ್ಲಿ ಆ ಒಂದು ವಿಗ್ರಹವನ್ನು ನೋಡ್ತಾ ಇರಬೇಕಾದ್ರೆ ತೊಗೊಂಡು ಮತ್ತೆ ಅಲ್ಲಿ ಇಟ್ಬಿಟ್ಟೆ. ಯಾಕೋ ಮನಸ್ಸಾಗಲಿಲ್ಲ, ಮತ್ತೆ ತೊಗೊಂಡೆ. ಸೊ ಮಲ್ಲಿಗೆ ಹೂವನ್ನೆಲ್ಲ ಇಟ್ಟು ಅಭಿಷೇಕವನ್ನೆಲ್ಲ ಮಾಡಿಕೊಂಡು, ಹಾಲಿನಿಂದ ನೀರಿಂದ ಶುದ್ಧಿ ಮಾಡಿಕೊಂಡು ಅಭಿಷೇಕವನ್ನೆಲ್ಲ ಮಾಡಿ, ತುಳಸಿಯಿಂದ ಮತ್ತು ಮಲ್ಲಿಗೆ ಹೂವು ಅಂತ ತುಂಬ ಇಷ್ಟನೇ, ತಪ್ಪದೆ ತುಳಸಿಯನ್ನೇ ಇಡಲೇಬೇಕಲ್ವ, ಶ್ರೀಹರಿಗೆ ತುಂಬ ಇಷ್ಟ. ಹಾಗಾಗಿ ತುಳಸಿ ಎಲ್ಲ ಇಟ್ಕೊಂಡು, ಮತ್ತು ಕೆಂಪು ದಾಸವಾಳ ಸಾಕಷ್ಟು ಇವತ್ತು ನಮ್ಮ ಗಿಡದಲ್ಲಿ ಬಿಟ್ಟಿತ್ತು. ನೋಡಿ, ಇಷ್ಟು ಮುದ್ದಾಗಿ ನಗ್ತಾ ಇದ್ದಾರೆ ಲಕ್ಷ್ಮೀ ನಾರಾಯಣರಿಬ್ಬರೂ. ಇನ್ನು ನನ್ನ ಮುದ್ದಿನ ಅಮ್ಮ ಲಕ್ಷ್ಮಿ, ತಾಯಿ ಪದ್ಮಾವತಿ ಇದ್ದಾರೆ. ಸೊ ನೋಡಿದ್ರಲ್ಲ, ಪೂಜೆಯನ್ನು ಈ ರೀತಿಯಾಗಿ ಇಟ್ಕೊಂಡು ಪೂಜೆ ಮಾಡಿದ್ದೀನಿ. ಬುಧವಾರ ಯಾರಿಗಾದ್ರೂ ತುಂಬ ಸಮಸ್ಯೆಗಳಿತ್ತು, ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಅನ್ನೋರು ಸ್ನಾನ ಮಾಡುವಾಗ ನೀರಿಗೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿ, ಮತ್ತು ಸ್ವಲ್ಪ ತುಳಸಿ ಹಾಕಿ ಸ್ನಾನವನ್ನು ಮಾಡಿಕೊಂಡು, ನಂತರ ಯೆಲ್ಲೋ ಕಲರ್ ಹೂಗಳನ್ನು ಇಟ್ಟು ಪೂಜೆಯಿಂದ ಮಾಡಿ, ನಾರಾಯಣ ಒಂದು ಹೆಸರುಗಳನ್ನು, ಶ್ರೀಹರಿ ಅಷ್ಟೋತ್ತರವನ್ನು ಹೇಳ್ಕೊಳ್ಬೋದು, ಅಥವಾ 108 ಸಾರಿ ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ತುಂಬ ಬೇಗ ನಮ್ಮ ಹೆಲ್ತ್ ಇಶ್ಯೂಸು ಕಡಿಮೆ ಆಗಿಬಿಡುತ್ತೆ. ಅಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು ಹೇಳ್ತೀನಿ, ಈಗ ನಮ್ಮ ಡೇಟ್ ಆಫ್ ಬರ್ತ್ಗೆ ತಕ್ಕಂತೆ ಕೆಲವು ನಮ್ಮ ಗ್ರಹಗತಿಗಳಿಗೆ ಸಂಬಂಧಪಡುತ್ತೆ ದೇವರು ಆಧಿಪತ್ಯವನ್ನು ವಹಿಸ್ಕೊಂಡಿರ್ತಾರಲ್ವ. ಸೊ ಅದು ನೋಡಿಕೊಂಡು ನಾವು ದೇವರುಗಳನ್ನು ಪೂಜೆ ಮಾಡ್ಕೊಳ್ಳೋದ್ರಿಂದ ಅವರು ನಮಗೆ ತುಂಬ ಸಂಕಷ್ಟಗಳಲ್ಲಿ ನಮ್ಮನ್ನು ಕಾಪಾಡ್ತಾರೆ ಅಂತ ಅನ್ನೋದು ಒಂದು ನಂಬಿಕೆ ಇದೆ. ಹಾಗಾಗಿ ನಿಮ್ಮ ಡೇಟ್ ಆಫ್ ಬರ್ತ್ಗೆ ತಕ್ಕಂತೆ ಯಾವ ದೇವರು ನಿಮ್ಗೆ ಹಾಗೆ ಬರ್ತಾರೆ ಅದನ್ನು ನೋಡಿಕೊಂಡು ಫಸ್ಟು ಅವ್ರನ್ನ ಪೂಜೆ ಮಾಡಿ, ಮತ್ತು ಮನೆ ದೇವ್ರನ್ನ ಪೂಜೆ ಮಾಡಿಕೊಂಡು ನಂತರ ನೀವು ನಿಮ್ಮ ಇಷ್ಟ ದೇವ್ರನ್ನ ಪೂಜೆ ಮಾಡ್ಕೊಳ್ಬೋದು. ಇನ್ನು ಈ ರೆಮಿಡಿ ಹೇಗೆ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ, ಫಸ್ಟು ಒಂದು ಗಾಜಿನ ಬೌಲ್ ತೊಗೊಂಡಿದ್ದೀನಿ, ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ, ಹಾಗೆ ಈ ರೀತಿ ಒಂದು ಗಣಪತಿ, ಅಂದರೆ ಮಣ್ಣಿನ ಗಣಪತಿಯನ್ನು ಬಿಟ್ಟು ಬೇರೆ ಯಾವುದಾದ್ರೂ ಗಣಪತಿ ತೊಗೊಳ್ಬೋದು. 3 ಏಲಕ್ಕಿ, ಚಕ್ಕೆ ಪುಡಿ, ಅಂದರೆ ನಾವು ಸಾಂಬ್ರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಚಕ್ಕೆಯನ್ನು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಹಾಗೆ 8 ಕಾಯಿನ್ ಬೇಕು. 1 ರೂಪಾಯಿದಾಗಲಿ ಅಥವಾ 2 ರೂಪೀಸ್ದಾಗಲಿ 5 ರೂಪೀಸ್ದು ನೀವು ಯಾವುದೇ ಕಾಯಿನ್ ಇಟ್ಟರೂ 8 ಕಾಯಿನ್ ತೊಗೊಳ್ಬೇಕು. ನಿಮ್ಮ ಕೋರಿಕೆ ಏನಿದೆಯೋ ಅದನ್ನ ಒಂದು ಚೀಟಿ, ಅಂದರೆ ಬ್ಲೂ ಇಂಕಲ್ಲಿ ಬರೆದ್ಬಿಟ್ಟು ಒಂದೇ ಒಂದು ಕೋರಿಕೆನ ಬರೆದು ಈ ರೀತಿ ಒಂದು ಬೌಲಲ್ಲಿ ಇಡಬೇಕು. ನಂತರ ಸ್ವಲ್ಪ ಅಕ್ಕಿ ಹಾಕಬೇಕು ಚೀಟಿ ಮೇಲೆ. ಅದಾದಮೇಲೆ ಫಸ್ಟು 3 ಕಾಯಿನ್ನ ಇಡಬೇಕು. ನೋಡಿ, ಈ ರೀತಿಯಾಗಿ 3 ಕಾಯಿನ್ನ ನೀಟಾಗಿ ಅದ್ರ ಮೇಲೆ ಜೋಡಿಸ್ಕೊಳ್ಬೇಕಾಗುತ್ತೆ. ಯಾವುದಾದ್ರೂ ಆಗಲಿ 2 ರೂಪೀಸು, 1 ರೂಪಿ, 5 ರೂಪಿ, 10 ರೂಪೀಸು, 20 ರೂಪೀಸ್ ಯಾವುದಾದ್ರೂ ತೊಗೊಳ್ಳಿ. ಈ ಥರ 3 ಕಾಯಿನ್ನ ಇಟ್ಟು ನಂತರ ಆ 3 ಕಾಯಿನ್ ಮೇಲೆ ನೀವು ಏನು ಮಾಡಬೇಕು, ಅಕ್ಕಿಯನ್ನು ಮತ್ತೆ ಹಾಕಬೇಕು. ಆ ಕಾಯಿನ್ ನೀಟಾಗಿ ಮುಚ್ಕೊಳ್ಬೇಕು. ಆ ರೀತಿ ಅಕ್ಕಿಯನ್ನು ಹಾಕಿ ಮತ್ತೆ ಅದ್ರ ಮೇಲೆ ನೀವು ಏನು ಮಾಡಬೇಕು, ಮತ್ತೆ 3 ಕಾಯಿನ್ನ ಇಡಬೇಕಾಗುತ್ತೆ. ಟೋಟಲಾಗಿ ನೀವು 8 ಕಾಯಿನ್ ತೊಗೊಂಡಿರಬೇಕು. 3 ಕಾಯಿನ್ ತೊಗೊಂಡು ಅದ್ರ ಮೇಲೆ ಮತ್ತೆ ಅಕ್ಕಿಯನ್ನು ಹಾಕಿಡಬೇಕು. 3 ಆದಮೇಲೆ 6 ಆಯಿತು. ಈಗ ಇನ್ನು 2 ನಮಗೆ ಬೇಕಾಗುತ್ತೆ. ಸೊ 2 ಕಾಯಿನ್ನ ಮತ್ತೆ ಇಟ್ಟು ಅದ್ರ ಮೇಲೆ ಕೂಡ ನಾವು ಅಕ್ಕಿಯನ್ನು ಹಾಕಿ ಇಡಬೇಕಾಗುತ್ತೆ. ಈ ರೀತಿಯಾಗಿ ಅಕ್ಕಿ ಹಾಕಿ ಇಟ್ಟ ನಂತರ ಚಕ್ಕೆಯನ್ನು ನಾವೇನು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸೊ ಆ ಚಕ್ಕೆ ಪುಡಿಯನ್ನು ಮೇಲೆ ಎಲ್ಲ ನೀಟಾಗಿ ಹಾಕಬೇಕನ್ನು ತೋರಿಸ್ತೀನಿ ನೋಡಿ. ಇದನ್ನು ನೀವು ಬುಧವಾರ ಅಥವಾ ಮಂಗಳವಾರ, ನಾಳೆ ಗುರುವಾರ ಗುರು ಪುಷ್ಯಮಿ ಯೋಗ ಇದೆ, ತುಂಬಾ ಒಳ್ಳೆಯದು. ಸಂಜೆ 6 ಗಂಟೆ ನಂತರ ನೀವು ಇದನ್ನು ಮಾಡ್ಕೊಳ್ಬೇಕು. ತುಂಬಾ ಒಳ್ಳೆ, ತುಂಬ ಜನಕ್ಕೆ ರೆಮಿಡಿ ವರ್ಕ್ ಆಗಿದೆ ಅಂತ, ಹಾಗಾಗಿ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಚಕ್ಕೆ ಪುಡಿಯನ್ನು ಈ ರೀತಿ ಮೇಲೆ ಹಾಕಿಬಿಟ್ಟು ಅದ್ರ ಮೇಲೆ ಒಂದು 3 ಲವಂಗ ಇರ್ತದಲ್ಲ, ಆ ರೀತಿಯಾಗಿ 3 ಲವಂಗವನ್ನು ಹಾಕಿ ಇಡಬೇಕಾಗುತ್ತೆ. ನೋಡಿ, 3 ಲವಂಗವನ್ನು ಹಾಕಿ ಈ ರೀತಿ ಇಟ್ಬಿಟ್ಟು ನಂತರ ಗಣಪತಿ, ಯಾವುದಾದ್ರೂ ಗಣಪತಿ ಆಗಿರ್ಬೋದು, ಹಿತ್ತಾಳೆ, ತಾಮ್ರ, ಈ ರೀತಿ ಗಾಜಿಂದು ಇಡ್ಬೋದು. ಆದರೆ ಮಣ್ಣಿನ ಗಣಪತಿನ ಹೊರತುಪಡಿಸಿ ನಿಮ್ಮ ಮನೇಲಿ ಯಾವುದೇ ಗಣಪತಿ ಇದ್ರೂ ಈ ರೀತಿ ಕೂರಿಸಿ
ಒಂದು ರೋಸ್ ಅದು ಸೇವಂತಿಗೆ ಹೂವನ್ನು ಇಟ್ಬಿಟ್ಟು ಹಾಲಲ್ಲಿ ಇಡಬೇಕಾಗುತ್ತೆ ನೀವು. ಅಂದರೆ ನಿಮ್ಗೆ ಕಾಣಿಸ್ಬೇಕು ಹಾಲಲ್ಲಿ ಯಾವಾಗಲೂ ಗಣಪತಿ ನೋಡಿದೆ ಅವಾಗೆಲ್ಲನೂ ಗಣಪತಿ ನನ್ನ ಏನು ಬೇಡಿಕೆಯನ್ನು ಈಡೇರಿಸಪ್ಪ ಅಂತ ಹೇಳಿ ಕೇಳ್ಕೊತಾ ಇರಬೇಕು. ಸೊ ಈ ರೆಮಿಡಿ ತುಂಬ ಜನಕ್ಕೆ ವರ್ಕ್ ಆಗಿದೆ, ನೀವು ಮಾಡಿ, ನಾನು ನಾನು ಜಸ್ಟ್ ನಿಮಗೆ ಡೆಮೋ ತೋರಿಸಿದ್ದೀನಿ. ನಾನು ಅಷ್ಟೇ ಈ ವಿಡಿಯೋನ ನಾಳೆ ಈ ರೆಮಿಡಿಯನ್ನು ಮಾಡ್ಕೋತೀನಿ. ಸೊ ನೀವು ಮಾಡ್ಕೊಳ್ಳಿ. ಯಾರಿಗೆಲ್ಲ ಬೇಗ ರಿಸಲ್ಟ್ ಸಿಗ್ತೋ ಅಂಥವ್ರು ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ನಿಮ್ಮ ಕೋರಿಕೆ, ನಿಮ್ಮ ಬೇಡಿಕೆ ಏನಿದೆಯೋ ಅದು ನೆರವೇರಿದ ನಂತರ ಅಕ್ಕಿ ಏನಿರೋದ್ರ ಗಿಡಕ್ಕೆ ಹಾಕ್ಬಿಡ್ತೀವಿ, ಇರುವೆಗಳಿಗೆ ಹಾಕಿ, ಮತ್ತು ಅದು ಲವಂಗ ಅಂತಲ್ಲ ಸೇಮ್ ಅದನ್ನು ಅಷ್ಟೇ ಅದೊಂದು ಇದಕ್ಕೆ ಹಾಕ್ಬಿಡಿ ಗಿಡಕ್ಕೆ. ನಾ ಕಾಯಿನ್ಸ್ ಏನಿರುತ್ತಲ್ಲ ಆ ಕಾಯಿನ್ಸ್ನ ಎತ್ತಿ ನೀವು ದುಡ್ಡು ಇರ್ತೀರಲ್ಲ ಅಲ್ಲಿ ಇಟ್ಕೊಬೋದು. ಅಥವಾ ನೀವು ನೆಕ್ಸ್ಟ್ ಇನ್ನೊಂದು ಏನಾದರೂ ಪರಿಹಾರ ಮಾಡ್ಕೊಳ್ಬೇಕು, ಇನ್ನೊಂದು ರೆಮಿಡಿ ಮಾಡ್ಕೊಳ್ಬೇಕು ಅಂತಿದ್ರೆ ಸೊ ಅವಾಗೂ ಕೂಡ ನೀವು ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಅದೇ ಕಾಯಿನ್ಸ್ನ ನೀವು ಯೂಸ್ ಮಾಡಿಕೊಂಡು ಅದೇ ಒಂದೊಂದು ಸರಿ ಒಂದೊಂದು ಬೇಡಿಕೆಯನ್ನು ಮಾತ್ರ ನೀವು ಬರ್ಕೊಳ್ಬೇಕಾಗುತ್ತೆ, ಜಾಸ್ತಿ ಬರ್ಕೊಳ್ಳೋ ಹಾಗಿಲ್ಲ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.